ನಾವು ಜನರಿಗೆ ದುಡ್ಡು ಕೊಟ್ಟು ಅರ್ಧ ದಿವಾಳಿ ಆಗೋದ್ರು. ಯಾಕೆ ದುಡ್ಡು ಕೊಟ್ಟೆ ಅಂತ ಕೇಳ್ತೀರಿ? ಈ ಸಿಂಪಲ್. ನಾವು ಬ್ಯಾಂಕಲ್ಲಾಗಲಿ ಸಂಘದಲ್ಲಾಗಲಿ ಸಾಲ ಮಾಡ್ಕೊಂಡೆ ಒಂದು ಜೀವನ ಸಾಗಿಸ್ಕೊ ಹೋಗ್ತಾ ಇರ್ತಿರೋ. ಈ ದೋಸ್ತರು ಗುರ್ತಿದ್ದರು ಪರಿಚಿದ್ದರು 2,000 ಕೊಡಿನೇ ನಿಂಗೆ ನಾಳೆಗೆ ಕೊಡ್ತೀವಿ. ಅವ್ನು ಕೊಡ್ಬೇಕಾಗಿತ್ತು ಮಾರಿ, ಕೊಡಲಿಲ್ಲ ನಾಳೆ ಕೊಡ್ತೀಳೆ, ನಂಗೆ ಅರ್ಜೆಂಟ್ ತುಂಬಬೇಕು ಕೊಡು ಅಂತ ಹೇಳ್ತಾರೆ. ಅವು ನಮ್ಮ ಮನಸ್ಸಲ್ಲೇನ ಪಾಪ ಅಲ್ಲ, ನಾಳೆ ಕೊಡ್ತೀನಲ್ಲ, ನಾಳೆ ಕೊಡ್ತೀಯಲ್ಲ, ಹೌದಣ್ಣ ನಾಳೆ ಕೊಡ್ತೀನಿ ಅಂತ ತಗೊಂಡು ಹೋಗ್ಕೊಂಡು 2,000 ರೂಪಾಯಿ ಕೊಟ್ಮೇಲೆ ನಾಳೆ ಅಲ್ಲ ಮತ್ತು ನಾಳೆ 50 ನಾಳೆ ಬಂದರೂ ಮತ್ತೆ ಕೊಡೋದಿಲ್ಲ ಅವ. ಮತ್ತು ಪೆಟ್ರೋಲ್ ಖಾಲಿ ಹೋಗಿದ್ದು, ಕೈಯಲ್ಲಿ ದುಡ್ಡಿಲ್ಲ, ಮತ್ತೊಂದು 500 ರೂಪಾಯಿ ಫೋನ್ಪೇ ಮಾಡೋ, ಮನೆಗೆ ಬಂದ್ಗಳು ಕೊಡ್ತೀನಿ ನಾನು ನಿಂಗೆ ಅಂತ ಹೇಳೋದು. ಪೆಟ್ರೋಲ್ ಹಾಕೋಕಲ್ಲ, ಸರಿಯಾಗಿ ಕೊಡುಕೆ, ಗುಳಿಗೆ ತರೋಕೆ ದುಡ್ಡು ಕಮ್ಮಿ ಬಿದ್ದಾಯ್ತು, ಒಂದು 100 ರೂಪಾಯಿ ಇದ್ರೆ ಹಾಕೋ, ನಿಂಗೆ ಬಂದ್ಗಳು ಕೊಡ್ತೀವಿ ಅಂತಿರೋ. ಪಾಪ ಗುಳಿಗೆ ಅಲ್ಲ ಅನ್ಕ ನಾವು ಹಾಕ್ತಿರೋ, ಗುಳಿಗೆ ತರೋಕಿಲ್ಲ ಎಣ್ಣೆ ಕೊಡುಕೆ. ಅವ್ರಿಗೆ ದುಡ್ಡು ಕೊಟ್ಕೊಂಡು ಅವ್ರ ಹತ್ರ ನಾವು ಬೇಡಕ್ಕೆ ಹೋಗ್ಬೇಕು. ನೋಡಿ ಪರಿಸ್ಥಿತಿ ಹೆಂಗೆ. ನಮ್ಮ ತಗೊಂಡು ಹೋಗ್ಬೇಕಾರೆ ಕಾಲು ಕೈ ಬಿದ್ಕ ತಗೊಂಡು ಹೋಗ್ತಿರೋ, ಮತ್ತು ವಾಪಸ್ ನಾವು ಅವ್ರಿಗೆ ಕಾಲು ಕೈ ಬೀಳ್ಬೇಕು. ಕೊಡೋಣ 2,000 ರೂಪಾಯಿ ಕೊಡೋಣ, 1,000 ರೂಪಾಯಿ ಕೊಡ ಅಂದ್ಕೊಂಡೆ. ನಾವು ಮೀನು ತರೋಕೆ ದುಡ್ಡು ಇಲ್ಲಿತ್ತೆ, ಒಣ ಜೋಬ್ ಸುಟ್ಕೊಂಡು ಊಟ ಮಾಡ್ತಿರೋ. ಅವು ಸಾಲ ತಗೊಂಡವರು ಬಿರಿಯಾನಿ ಚಿಕನ್ ಮಾಡ್ಕೊ ತಿಂತಿರು ಮನೇಲೆ. ಸಾಲ ಕೊಟ್ಟವ ಕೊಡಂಗಿ, ತಗೊಂಡವ ವೀರಭದ್ರ. ಹಂಗಾಗಿದ್ದ ನಮ್ಮ ಪರಿಸ್ಥಿತಿ.